ಹಲೋ ನಮಸ್ಕಾರ ವೀಕ್ಷಕರೇ. ಮೈಸೂರಿನ ಒಡೆಯರು ಇವತ್ತೇನು ಹೇಳ್ತೀನಿ ರೀ. ಮೈಸೂರಿನ ಒಡೆಯರ ಬಗ್ಗೆ ನಾನು ಕ್ವಶನಿಗೆ ಆನ್ಸರ್ಸ್ ಮತ್ತು ಆನ್ಸರ್ಗೆ ಕ್ವಶನ್ಸ್ ಹೇಳ್ತೀನಿ. ಕಮೆಂಟ್ ಕೇಳಿರಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಇದ್ರೊಳಗೆ. ಚಿಕ್ಕದೇವರಾಜರಿಗೆ ಯಾವ ಬಿರುದುಗಳಿದ್ದವು? ಚಿಕ್ಕದೇವರಾಜರಿಗೆ ಯಾವ ಬಿರುದುಗಳಿದ್ದವು? ಕರ್ನಾಟಕದ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ ಎಂಬ ಬಿರುದುಗಳಿದ್ದವು. ನವಕೋಟಿ ನಾರಾಯಣ ಮತ್ತು ಕರ್ನಾಟಕದ ಚಕ್ರವರ್ತಿ ಎಂಬ ಬಿರುದನ್ನು ಯಾರಿಗೆ ಕೊಡಲಾಗಿತ್ತು? ಚಿಕ್ಕದೇವರಾಜರಿಗೆ ನವಕೋಟಿ ನಾರಾಯಣ ಮತ್ತು ಕರ್ನಾಟಕದ ಚಕ್ರವರ್ತಿ ಎಂಬ ಬಿರುದನ್ನು ಕೊಡಲಾಗಿತ್ತು. ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ? ಅಭಿನವ ಕಾಳಿದಾಸ ಎಂದು ಬಸವಪ್ಪ ಶಾಸ್ತ್ರಿಯನ್ನು ಕರೆಯುತ್ತಾರೆ. ಬಸವಪ್ಪ ಶಾಸ್ತ್ರಿಯವರ ಮತ್ತೊಂದು ಕೃತಿ ಯಾವುದು? ಕಾಯೋ ಶ್ರೀಗೌರಿ. ಇಂಪಾರ್ಟೆಂಟ್ ಐತಿ ನೋಡ್ರಿ ಇದೆ. ಈ ಚಾಪ್ಟರ್ ಇಂಪಾರ್ಟೆಂಟ್ ಐತಿ ಮೈಸೂರಿನ ಒಡೆಯರ ಬಗ್ಗೆ. ಬಸವಪ್ಪ ಶಾಸ್ತ್ರಿಯವರ ಮತ್ತೊಂದು ಕೃತಿ ಕಾಯೋ ಶ್ರೀಗೌರಿ. ಭಾರತದಲ್ಲಿ ವಿದ್ಯುತ್ ಪಡೆದ ಮೊದಲ ನಗರ ಯಾವುದು? ಭಾರತದಲ್ಲಿ ವಿದ್ಯುತ್ ಪಡೆದ ಮೊದಲ ನಗರ ಬೆಂಗಳೂರು. ಮಹಾತ್ಮ ಗಾಂಧೀಜಿಯವರು ರಾಜರ್ಷಿ ಎಂದು ಯಾರನ್ನು ಕರೆದಿದ್ದಾರೆ? ಮಹಾತ್ಮ ಗಾಂಧೀಜಿಯವರು ಮಹರ್ಷಿ ಎಂದು, ರಾಜರ್ಷಿ ಎಂದು ನಾಲ್ಮಡಿ ಕೃಷ್ಣರಾಜ ಒಡೆಯರನ್ನು ಕರೆದಿದ್ದಾರೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೇರೆಗೆ ಮುಕ್ತಾಯವಾಯಿತು? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದ ಮೇರೆಗೆ ಮುಕ್ತಾಯವಾಯಿತು. ಇದರ ಭಾಳ ಕೇಳ್ತಾರೆ, ಇಂಪಾರ್ಟೆಂಟ್ ಐತಿ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ಪ್ರಾರಂಭವಾಯಿತು? ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಲ್ಲಿ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಯಿತು. ಹೈದರ್ ಅಲಿಯ ಮಗ ಯಾರು? ಹೈದರ್ ಅಲಿಯ ಮಗ ಟಿಪ್ಪು ಸುಲ್ತಾನ್. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೇರೆಗೆ ಕೊನೆಗೊಂಡಿತು? ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದ ಮೂಲಕ ಕೊನೆಗೊಂಡಿತು. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೇರೆಗೆ ಮುಕ್ತಾಯವಾಯಿತು? ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದ ಮೇರೆಗೆ ಮುಕ್ತಾಯವಾಯಿತು. ಮರಾಠಿಯಲ್ಲಿ ವಾಘ್ ಎಂದರೇನು? ಮರಾಠಿಯಲ್ಲಿ ವಾಘ್ ಎಂದರೆ ಹುಲಿ ಎಂದರ್ಥ. ಕ್ವಶನಿಗೆ ಆನ್ಸರ್ಸ್ ಮತ್ತು ಆನ್ಸರ್ಸ್ಗೆ ಕ್ವಶನ್ಸ್ ಕೇಳ್ತಾರೆ. ಇಂಪಾರ್ಟೆಂಟ್ ಚಾಪ್ಟರ್ ಐತಿ. ಇನ್ನೂ ಒಮ್ಮೆ ಹೇಳ್ತೀನಿ ಇದ್ರ ಬಗ್ಗೆ. ಹಿಂದೂ ಒಮ್ಮೆ ಹೇಳೀನಿ. ಎಕ್ಸಾಮ್ ಸನಿಯಕ್ಕೆ ಬಂದಿರೋದ್ರಿಂದ ಪದೇ ಪದೇ ನಾನು ಒತ್ತಿ ಹೇಳ್ತೀನಿ. ಯಾಕಂದ್ರೆ ಬುಕ್ಸ್ ಓದಲಿಕ್ಕೆ ನೀವು ಮೊಬೈಲ್ ಹಿಡಿದಿರ್ತಿರಲ್ಲ, ಅದರೊಳಗೆ ನೀವು ಸರ್ಚ್ ಮಾಡ್ಕೊತ ನೋಡ್ಕೊತ ಯೂಸ್ ಮಾಡ್ಕೋಬೋದು. ಕ್ವಶನಿಗೆ ಆನ್ಸರ್ಸ್ ಮತ್ತು ಆನ್ಸರ್ ಕ್ವಶನ್ಸ್ ರೆಡಿ ಇವೆ. ಥ್ಯಾಂಕ್ ಯು.